ನಮಸ್ಕಾರ ಎಲ್ಲರಿಗೂ. ಮಾರ್ಗಶಿರ ಲಕ್ಷ್ಮೀ ಗುರುವಾರದ 2ನೇ ಪೂಜೆ ವಿಧಾನ. ತಾಯಿ ಮಹಾಲಕ್ಷ್ಮಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲೆಂದು ಹರಿಸುತ್ತೇನೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಎಲ್ಲರೂ ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ಮಾಡಿ ಅವಳ ಕೃಪೆಗೆ ಪಾತ್ರರಾಗಿ. ಲಕ್ಷ್ಮೀ ಪೂಜೆ ಮಾಡಲು ಆಡಂಬರದ ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿ ಇರುವಂಥ ವಸ್ತುಗಳನ್ನೇ ಲಕ್ಷ್ಮಿಗೆ ಅರ್ಪಿಸಿ ನೈವೇದ್ಯ, ದೀಪ, ಧೂಪ ಮತ್ತು ನಿಮ್ಮಲ್ಲಿ ಯಾವ ಥರದ ಹಣ್ಣು ಇರುತ್ತವೆ ಅಲ್ಲ ಹಣ್ಣುಗಳನ್ನು ಅರ್ಪಿಸಿ. ಏನೂ ಇಲ್ಲ ಅಂದರೆ 5 ಥರದ 5 ಬಾಳೆಯನ್ನು ಅರ್ಪಿಸಿದರೆ ಸಾಕು. ಉಡಿಯಕ್ಕೆ ಅಡಿಕೆ, ಅರಿಶಿಣ, ನೆನೆಗಡ್ಲಿ, 2 ಎಲೆ ಮತ್ತು ಫಸ್ಟು ಗಣಪತಿಗೆ ಪೂಜೆ ಮಾಡಿ ನಂತರ ಮಹಾಲಕ್ಷ್ಮಿಗೆ ಮಾರ್ಗಶಿರ ಲಕ್ಷ್ಮಿಗೆ ಪೂಜೆ ಮಾಡಿ ಮನೆಯಲ್ಲಿ ಆಯುಸ್ಸು ಆರೋಗ್ಯ ನೆಮ್ಮದಿ ಎಲ್ಲ ತಾಯಿ ಕೊಡುವಳೆಂದು ನಾನು ಹೇಳುತ್ತೇನೆ. ನೋಡಿ, ನಿಮ್ಮ ಹತ್ರ ಇರುವಂಥ ಹೂಗಳನ್ನು ಏರಿಸಿ ನಿಮ್ಮ ಹತ್ರ ಇರುವಂಥ ಏನಿರ್ತೈತಿ ಅದರಲ್ಲಿ ಪೂಜೆ ಮಾಡಿ. ಆ ಲಕ್ಷ್ಮಿ ಆಡಂಬರದ ಪೂಜೆ ಬೇಡುವುದಿಲ್ಲ, ಭಕ್ತಿಯಿಂದ ಪೂಜೆ ಮಾಡಿದರೆ ಸಾಕು. ನೋಡಿ, ನಿಮ್ಮ ಭಕ್ತಿಗೆ ಆ ತಾಯಿ ಒಲಿಯುತ್ತಾಳೆ. ಎಲ್ಲರೂ ಮಾರ್ಗಶಿರದ ಲಕ್ಷ್ಮೀ ಪೂಜೆಯನ್ನು ಮಾಡಿ ಬೆಳಗ್ಗೆ ನಸುಕಿನ ಜಾವದಲ್ಲಿ ಮಾಡ್ಬೋದು, ಸಂಜೆ ಟೈಮ್ನಲ್ಲೂ ನೀವು ಮಾಡ್ಬೋದು. ನಿಮಗೆ ಯಾವಾಗ ಬಿಡುವಿನ ವೇಳೆ ಇರುತ್ತೆ ಆವಾಗ ನೀವು ಈ ಪೂಜೆ ಮಾಡಿ ಸದಾ ಕಾಲ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿರುತ್ತಾಳೆ. ನೋಡ್ರಿ, ಯಾರ್ಯಾರು ಲಕ್ಷ್ಮೀ ಪೂಜೆ ಮಾಡಿಲ್ಲ ಇನ್ನೂ 2 ವಾರ ಲಕ್ಷ್ಮೀ ಪೂಜೆ ಅದಾವು, ಮಾಡಿರಿ. ಎಲ್ಲರೂ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಕೊಡಲಿ ಎಂದು ಆ ತಾಯಿ ಲಕ್ಷ್ಮಿಗೆ ನಾನು ಬೇಡ್ಕೊಳ್ತೀನಿ. ನೋಡ್ರಿ, ಲಕ್ಷ್ಮೀ ಪೂಜೆ ಮಾಡಲಿಕ್ಕೆ ಮೊದಲು ಒಂದು ಕಳಸ ತಗೋರಿ, ಅದ್ರೊಳಗೆ ನೀರು ಹಾಕೋರಿ, ಅದ್ರಾಗ ಒಂದಷ್ಟು ಅಡಕೆ, ತುಳಸಿ ಎಲೆ, ಯಾವ 5 ಥರದ ಗಿಡದ ಎಲೆಗಳು ಚಿಗುರುಗಳನ್ನು ತಂದು ಸೀಬೆ ಗಿಡ ಇರ್ಬೋದು, ಸೀತಾಫಲ ಗಿಡ ಇರ್ಬೋದು, ಮಾವಿನ ಗಿಡ ಏನೂ ಇಲ್ಲಪ್ಪ ಅಂದರೂ 5 ವೀಳ್ಯದೆಲೆ ಇಟ್ಕೊಂಡು ಅದರೊಳಗೆ ತುಳಸಿ ದಳ ಮತ್ತು ಒಂದು ನಾಣ್ಯ ಮತ್ತು ಅಡಕೆ, ಅರಿಶಿಣ, ಕುಂಕುಮ ಎಲ್ಲವನ್ನು ಹಾಕಿ ಕಳಸ ಸ್ಥಾಪನೆ ಮಾಡಿ ಭಕ್ತಿಯಿಂದ ಹೂವು ಏರಿಸಿ ಪೂಜೆ ಮಾಡಿ 5 ಥರ ಹಣ್ಣುಗಳ ನೈವೇದ್ಯ ಕೊಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ